ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಡ್ಯಾಶ್ ಕ್ಯಾಮ್ ಬಗ್ಗೆ ಮಾತಾಡೋಣ. ಈಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕಾರಲ್ಲಿ ನಾವೀಗ ಡ್ಯಾಶ್ ಕ್ಯಾಮ್ನ ಯೂಸ್ ಮಾಡ್ತಿದ್ದೀವಿ ಕಾರ್ಗಳಲ್ಲಿ. ನೀವು ಡ್ಯಾಶ್ ಕ್ಯಾಮ್ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ದಯವಿಟ್ಟು ಮೇಕ್ ಶೋರ್ ಲೈಕ್ ನಿಮ್ಮ ಹತ್ರ 2 ಕ್ಯಾಮ್ ಇದೆ, ಒಂದು ಫ್ರಂಟ್ ಒಂದು ರೇರ್ ಅಂತ. ಯಾಕಂದರೆ ಎರಡೂ ಎಟ್ ಎ ಟೈಮಲ್ಲಿ ರಿಕಾರ್ಡ್ ಆಗುತ್ತೆ. ಬ್ಯಾಕ್ ಸೈಡಲ್ಲಿ ಏನಾದ್ರೂ ಅದು ನಿಮಗೆ ಕ್ಯಾಪ್ಚರ್ ಆಗುತ್ತೆ, ಫ್ರಂಟ್ ಒಂದೇ ಅಲ್ಲ. ಇಟ್ಸ್ ಆಲ್ವೇಸ್ ಬೆಟರ್ ರೆಕಮೆಂಡೆಡ್ ಟು ಯೂಸ್ ಬೋತ್ ಕ್ಯಾಮ್ರಾ. ಇಟ್ಸ್ ಅಗೇನ್ ಅಪ್ ಟು ಯು. ನಾನಿವತ್ತು ಲೈಕ್ 7Mi ಆಮೇಲೆ ಕ್ಯೂಬೋ ಡ್ಯಾಶ್ ಕ್ಯಾಮ್ ಬಗ್ಗೆ ಮಾತಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ 2 ಕ್ಯಾಮ್ರಾ ಬರುತ್ತೆ. ಒನ್ ಇನ್ ದ ಫ್ರಂಟ್ ಅಂಡ್ ಒನ್ ಇಸ್ ಲೈಕ್ ಇನ್ ದ ರೇರು. ಫ್ರಂಟ್ದು 3Kಯಲ್ಲಿ ರಿಕಾರ್ಡಿಂಗ್ ಆಗುತ್ತೆ, ಆಮೇಲೆ ರೇರಲ್ಲಿ ಲೈಕ್ ಫುಲ್ HD ರಿಕಾರ್ಡಿಂಗ್ ಆಗುತ್ತೆ. ಅದು ರಿಕಾರ್ಡಿಂಗ್ನು ತೋರಿಸ್ತೀನಿ ನಾನು ನೈಟಲ್ಲಿ ಆಮೇಲೆ ಮಾರ್ನಿಂಗಲ್ಲಿ ಯಾವ ರೀತಿ ಕ್ಯಾಪ್ಚರ್ ಆಗಿದೆ ಅಂತ. ನಾನು ಇದನ್ನು ಆಲ್ಮೋಸ್ಟ್ May 2025ಇಂದ ಯೂಸ್ ಮಾಡ್ತಿದ್ದೀನಿ. ಇದು ನಾನು ಆಲ್ರೆಡಿ ನನ್ನ ಕಾರಿಗೆ ಹಾಕ್ಸಿದ್ದೀನಿ. ಇದನ್ನು ಏನೇ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಂದರೆ ಬೆಟರ್ ನೀವು ಬೈಯಟ್ಗೆ ಚೆಕ್ ಮಾಡ್ಕೊಂಡು ಪರ್ಚೇಸ್ ಮಾಡಿ. ಸೋನಿ ಸೆನ್ಸರ್ ಯೂಸ್ ಮಾಡಿದ್ದಾರೆ ಕ್ಯಾಮ್ರಾದಲ್ಲಿ. ಕ್ಲಾರಿಟಿ ಇದೆ, ಚೆನ್ನಾಗಿದೆ. ಇಫ್ ಯು ವಾಂಟ್ ಟು ಪರ್ಚೇಸ್ ಯು ಕ್ಯಾನ್ ಪರ್ಚೇಸ್. ಅಮೆಝಾನಲ್ಲಿ ಅರೌಂಡ್ ಲೈಕ್ 10,800 ಸಿಗ್ತಾ ಇದೆ. ಅದನ್ನು ಆಲ್ರೆಡಿ ಹೇಳ್ದಂಗೆ ಲೈಕ್ ನೀವು ಜಸ್ಟ್ ಮೇಕ್ ಶ್ಯೂರ್ ನೀವು ಬೈಯಟ್ಗೆಲ್ಲಿ ಚೆಕ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ತೀರಾ ಅಂತ. ಇದು 7Miದು 10,000 ಅರೌಂಡ್ ಇದೆ. ಇದು ಕ್ಯೂಬೋದು ಅರೌಂಡ್ 11,000 ಆಗುತ್ತೆ ನಿಮಗೆ. 7Miಯಲ್ಲಿ ನಿಮಗೆ ಲೈನ್ ಕೀಪ್ ಅಸಿಸ್ಟ್ ಎಡಾಸ್ದು ಫೀಚರ್ ಬರುತ್ತೆ. ಅದು ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಯಾಕಂದರೆ ನೀವು ಲೈನ್ ಏನಾದರೂ ಕ್ರಾಸ್ ಮಾಡಿದ್ರೆ ನಿಮಗೆ ಕಂಟಿನ್ಯೂ ಆಗಿ ಅಲಾರಾಮ್ ಕೊಡ್ತಾನೆ ಇರುತ್ತೆ, ವಿಚ್ ಈಸ್ ಅನ್ನೋಯಿಂಗ್. ನಾವು ಲೈಕ್ ಹೈವೇದಲ್ಲಿ ನೀವು ನಡೆಸ್ಬೇಕಾದ್ರೆ ಅದೊಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ. ಕ್ಯೂಬೋದಲ್ಲಿ ಆ ರೀತಿ ಫೀಚರ್ ಇಲ್ಲ ಆ್ಯಕ್ಚುಲಿ. ಲೈಕ್ ನಿಮಗೆ ಅದು ಎಡಾಸ್ ಫೀಚರ್ ಬರೋಲ್ಲ. ಇದರಲ್ಲಿ ನಿಮಗೆ ಡಿಸ್ಪ್ಲೇ ಸ್ಕ್ರೀನ್ ಬರುತ್ತೆ ಕ್ಯಾಮ್ರಾದಲ್ಲೇ, ಫ್ರಂಟ್ ಕ್ಯಾಮ್ರಾದಲ್ಲಿ. ಅದು ತೋರಿಸ್ತೀನಿ, ಅದು ಮುಂದೆ ಯಾವ ರೀತಿ ಸ್ಕ್ರೀನ್ ಬರುತ್ತೆ, ಅದು ಹೆಂಗೆ ಕೂಡಿಸ್ತೀವಿ ಅಂತ ಕಾರಲ್ಲಿ. ಕ್ಲಾರಿಟಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ. ನಾನು ಇದು ಮೆಮ್ರಿ ಕಾರ್ಡ್ನ ಅಲ್ಲಿ ಕ್ಯಾಮ್ರಾನ ತೊಗೊಂಬಂದಿದ್ದೀನಿ. ಇಲ್ಲಿ ನೋಡಿ, ಇದು ಫ್ರಂಟು ರೇರ್ ಅಂತ 2 ಸಪ್ರೇಟ್ ಫೋಲ್ಡ್ ಮಾಡಿದೆ, ಫ್ರಂಟ್ ಬ್ಯಾಕ್ ಅಂತ. ನಾನು ಫ್ರಂಟ್ದು ತೋರಿಸ್ಬೇಕು ಅಂದರೆ ನಾನು ರೀಸೆಂಟ್ದು ತೋರಿಸ್ತೀನಿ, ಬೆಳಗ್ಗೆ ಟೈಮ್ದು. ನೋಡಿ, ಇದು ಕ್ಲಾರಿಟಿ ಈ ರೀತಿ ಬರುತ್ತೆ ಫ್ರಂಟಲ್ಲಿ. ಹೈವೇದಲ್ಲಿ ಹೋಗ್ತಿರ್ಬೇಕಾದ್ರೆ ಲೈಕ್ ಕ್ಯಾಪ್ಚರ್ ಆಗಿರೋದು ಇದು. ಕ್ಲಾರಿಟಿ ಚೆನ್ನಾಗಿದೆ. ಲೈಕ್ ಇವನ್ ಯು ಕ್ಯಾನ್ ರೀಡ್ ದ ನಂಬರ್ಸ್ ಆ್ಯಸ್ ವೆಲ್. ಇನ್ನೊಂದು ವೀಡಿಯೋ ತೋರಿಸ್ತೀನಿ. ವೀಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ನಾನು ಕಾರ್ನ ವ್ಯಾಲೆಟ್ ಪಾರ್ಕಿಂಗ್ ಕೊಟ್ಟಿದ್ದೆ. ಕ್ಲಾರಿಟಿ ನೋಡಿ, ಲೈಕ್ ಕ್ಯಾಪ್ಚರ್ ಆಗಿರೋದು. ಇದು ಫ್ರಂಟ್ ಕ್ಯಾಮ್ರಾದು. ನಿಮಗೆ ನಂಬರ್ ಪ್ಲೇಟು ಕಾಣುತ್ತೆ, ಇನ್ನೊಂದು ಗಾಡಿದು. ಸಿಕ್ಕಾಪಟ್ಟೆ ಒಳ್ಳೆ ಕ್ಲಾರಿಟಿಲಿ ರಿಕಾರ್ಡ್ ಆಗುತ್ತೆ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ನೋಡಿ, ಲೈಕ್ ಈಗ ನಾನು ವ್ಯಾಲೆಟ್ ಪಾರ್ಕಿಂಗ್ ಕೊಟ್ಟೆ, ಅವ್ರು ಯಾವ ರೀತಿ ಓಡಿಸ್ತಾ ಇದ್ದಾರೆ ಗಾಡಿನ ಎಲ್ಲನೂ ಕ್ಯಾಪ್ಚರ್ ಆಗುತ್ತೆ. ಎಲ್ಲಿ ಪಾರ್ಕ್ ಮಾಡ್ತಿದ್ದಾರೆ ಎಲ್ಲನೂ ನೀಟಾಗಿ ಕ್ಯಾಪ್ಚರ್ ಆಗುತ್ತೆ. ಕೆಲವೊಂದು ಸರಿ ವ್ಯಾಲೆಟ್ ಪಾರ್ಕಿಂಗ್ ಕೊಟ್ಟಾಗ ಗಾಡಿ ಸ್ಕ್ರ್ಯಾಚಸ್ ಆಗೋದು ಇಂಥದ್ದೆಲ್ಲ ಇರುತ್ತೆ. ಯು ಕ್ಯಾನ್ ಯೂಸ್ ದಿಸ್ ರೆಕಾರ್ಡಿಂಗ್ ಆ್ಯಂಡ್ ಶೋ ದೆಮ್ ಇಫ್ ಇಟ್ಸ್ ಅ ಮಿಸ್ಟೇಕ್ ಫ್ರಮ್ ದೇರ್ ಎಂಡ್ ಅಲ್ಲ. ನೀವು ಅದನ್ನು ನೀವು ಪ್ರೂವ್ ಮಾಡ್ಬೋದು. ಇದು ರೇರ್ದು ತೋರಿಸ್ತೀನಿ. ಕ್ಯಾಮ್ರಾದಲ್ಲಿ ನೋಡಿ, ರೇರ್ ಕ್ಯಾಮ್ರಾದಲ್ಲೂ ಕ್ಯಾಪ್ಚರ್ ಆಗ್ತಿದೆ. ಎರಡೂ ಎಟ್ ಎ ಟೈಮಲ್ಲಿ ಕ್ಯಾಪ್ಚರ್ ಆಗುತ್ತೆ. ಈಗ ನಿಮಗೆ ಮುಂದೆ ನಾನು ಕಾರಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡಿದ್ವಿ, ಆಮೇಲೆ ಕ್ಯಾಮ್ರಾ ಯಾವ ರೀತಿ ಬರುತ್ತೆ ಅದನ್ನು ತೋರಿಸ್ತೀನಿ. ಕ್ಯಾಮ್ರಾ ಈ ರೀತಿ ಬರುತ್ತೆ. ಇದು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನನಗೆ ಫ್ರಂಟ್ ತೋರಿಸ್ತದೆ. ಅದೇ ಥರ ನಾನು ಫ್ರಂಟ್ ಇಂಟ್ರೆಸ್ಟ್ ಅನೌನ್ಸ್ಮೆಂಟ್ ಮಾಡುತ್ತೆ. ಅದೇ ಥರ ಅಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ತಿರ್ಬೋದು, ಅದೇ ಹಿಂಗೆ ಕ್ಯಾಮ್ರಾ ಕೂತ್ಕೊಳ್ಳುತ್ತೆ. ಇದೇ ಬೀಡಿಂಗಲ್ಲಿ ಈ ರೀತಿ ಅದು ವಯರ್ನ ಹಾಕಿರ್ತಾರೆ ಇಲ್ಲಿ. ಆಮೇಲೆ ನಾನು ಕನೆಕ್ಟರ್ 2 ಥರ ಬರುತ್ತೆ ಇದರಲ್ಲಿ. ನಾನು USB ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಾನು USB ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಅದಕ್ಕೆ ಪವರ್ ಹೋಗುತ್ತೆ. ಆಮೇಲೆ ಇನ್ನೊಂದು ಕೇಬಲ್ ಬರುತ್ತೆ, ಅದು ಅರೌಂಡ್ 2,000 ಆಗುತ್ತೆ. ಅದು ಅದನ್ನು ನೀವು ಯೂಸ್ ಮಾಡ್ಕೊಂಡು ಇಲ್ಲಿ ಫ್ಯೂಸಲ್ಲಿ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು. ನಾನು ಬೇಡ ಅಂತ ನಾನು ಇದು USB ಸೆಲೆಕ್ಟ್ ಮಾಡಿದ್ದೀನಿ.